ಶ್ರೀ ತರಳಬಾಳು ಜಗದ್ಗುರು ಎಜುಕೇಶನ್ ಸೊಸೈಟಿ ಸಿರಿಗೆರೆ ಆರ್.ಕೆ. ಕೊಕ್ಕಟ ಹೈಸ್ಕೂಲ್ ಹುಣಕಲ್ ಹುಬ್ಳಿ. Myself Shivkumar Gaud BG, Headmaster, R.K. Kokata High School, Hunkal Hubli. Dear students, today I am going to deal with a 9th standard second language English. Supplementary reading, the first lesson. Aruna Asaf Ali, the Great Patriot. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಮಹಿಳೆಯರಲ್ಲಿ ಅರುಣಾ ಆಸಫ್ ಅಲಿ ಕೂಡ ಒಬ್ರು. ಈ ಪಾಠಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಇವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಲಾಗಿದೆ, ತಿಳ್ಕೊಳ್ಳೋಣ. ಸಪ್ಲಿಮೆಂಟರಿ ರೀಡಿಂಗ್. ಅರುಣಾ ಆಸಫ್ ಅಲಿ, ದ ಗ್ರೇಟ್ ಪ್ಯಾಟ್ರಿಯಾಟ್, ಎಡಿಟೆಡ್. ಇಂಟ್ರೊಡಕ್ಷನ್. It is common knowledge that the British Empire spread all over the globe in the past. Our dear motherland was a part of it, reeling under the tyranny of the oppressors. The found solace in the efforts of the freedom fighters that willingly shed their last drop of blood to redeem her from the shackles of bondage. One such luminary was Aruna Asaf Ali, the famous freedom fighter and the champion of the cause of women. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮಹಿಳಾ ಅಭ್ಯರ್ಥಿಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಅರುಣಾ ಆಸಫ್ ಅಲಿ ಕೂಡ ಒಬ್ರು. ನೋಡಿ, ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಎಂತಕ್ಕಂಥದ್ದನ್ನು ನಾವೀಗಾಗಲೇ ತಿಳ್ಕೊಂಡಿದ್ವಿ. ಇಟ್ ಈಸ್ ಕಾಮನ್ ನಾಲೆಜ್ ದಟ್ ದ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ಪಾಸ್ಟ್. ನೋಡಿ, ಪ್ರಪಂಚದಾದ್ಯಂತ ಆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಸ್ಪ್ರೆಡ್ ಮಾಡಿದ್ರು, ಹರಡಿದ್ರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ವಿ ಈಗಾಗಲೇ. ಹೌದು. ಅವರ್ ಡಿಯರ್ ಮದರ್ಲ್ಯಾಂಡ್ ವಾಸ್ ಎ ಪಾರ್ಟ್ ಆಫ್ ಇಟ್. ನಮ್ಮ ಜನ್ಮಭೂಮಿ ಕೂಡ, ನಮ್ಮ ಭರತ ಭೂಮಿ ಕೂಡ ಅದರ ಒಂದು ಭಾಗ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ರಿಲಿಂಗ್ ಅಂಡರ್ ದ ಟೈರನಿ ಆಫ್ ಅಪ್ರೋಸರ್ಸ್. ನೋಡಿ, ರಿಲಿಂಗ್ ಅಂತ ತತ್ತರಿಸಿ ಹೋಗ್ತಕ್ಕಂಥದ್ದು, ಕಷ್ಟಪಡ್ತಕ್ಕಂಥದ್ದು. ಯಾವುದು ಕಷ್ಟಪಡ್ತು? ಅವರ ಆಳ್ವಿಕೆಯಲ್ಲಿ. ಯಾರ ಆಳ್ವಿಕೆಯಲ್ಲಿ? ಬ್ರಿಟಿಷರ ಆಳ್ವಿಕೆಯಲ್ಲಿ. ದಬ್ಬಾಳಿಕೆ, ಕ್ರೂರ ಆಡಳಿತ, ಭ್ರಷ್ಟ ಆಡಳಿತ, ಕ್ರೂರ ಆಡಳಿತ, ಈ ರೀತಿಯಾಗಿ ನಮ್ಮ ಭಾರತ ದೇಶ ತುಳಿತಕ್ಕೆ ಒಳಗಾಯಿತು, ದಬ್ಬಾಳಿಕೆಗೆ ಒಳಗಾಯಿತು, ಕ್ಷೀಣಿಸ್ತು, ದುರ್ಬಲ ಆಯಿತು. She found solace in the efforts of freedom fighters that willingly shed their last drop of the blood to redeem her from the shackles of bondage. ವಿದ್ಯಾರ್ಥಿಗಳೇ, ಈ ದಿನ ನಾವು ಸಾಕಷ್ಟು ವಿಚಾರಗಳನ್ನು ಓದ್ತೀವಿ. ಆ ಭಾರತ ಮಾತೆಯ ಸಂಕೋಲೆಗಳನ್ನ ನೋಡಿ. ಶಾಕಲ್ಸ್ ಆಫ್ ದ ಬಾಂಡೇಜ್ ಅಂತಿದೆ. ಬಂಧನದ ಸಂಕೋಲೆಯನ್ನು ಬಿಡಿಸಲಿಕ್ಕೆ ಸಾಕಷ್ಟು ವ್ಯಕ್ತಿಗಳು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ಹೌದು, ಬೇಕಾದಷ್ಟು ಫ್ರೀಡಮ್ ಫೈಟರ್ಸು, ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಒನ್ ಸಚ್ ಲುಮಿನರಿ ವಾಸ್ ಅರುಣಾ ಆಸಫ್ ಅಲಿ. ಅದರಲ್ಲಿ ಒಬ್ಬ ಪ್ರತಿಭಾನ್ವಿತೆ. ಲುಮಿನರಿ ಅಂತಂದ್ರೆ ಪ್ರತಿಭಾನ್ವಿತೆ. ಒಂದು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಪ್ರತಿಭಾನ್ವಿತರಾಗಿದ್ದರು. ಅಂತಹ ಆ ಅರುಣಾ ಆಸಫ್ ಅಲಿ ಅವರು ದ ಫೇಮಸ್ ಫ್ರೀಡಮ್ ಫೈಟರ್ ಅಂಡ್ ದ ಚಾಂಪಿಯನ್ ಆಫ್ ದ ಕಾಸ್ ಆಫ್ ವುಮೆನ್. ಮಹಿಳೆಯರ ಏಳಿಗೆಗಾಗಿ, ಮಹಿಳೆಯರ ಅಭಿವೃದ್ಧಿಗಾಗಿ, ಅಲ್ಲದೆ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಅರುಣಾ ಆಸಫ್ ಅಲಿ ಅವರು ಕೂಡ ಒಬ್ಬರಾಗಿದ್ದರು. ವಿದ್ಯಾರ್ಥಿಗಳು, ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ಇಲ್ಲಿ ಚಿತ್ರದಲ್ಲಿ ಪ್ರಾರಂಭದಲ್ಲಿದ್ದಾರಲ್ಲ, ಬಲಗಡೆಗೆ ಮೇಲೆ ಅವರೇ ಅರುಣಾ.
ಅವ್ರ ಕೆಳಗಿರ್ತಕ್ಕಂಥವ್ರು ಆಸಫ್ ಅಲಿ, ಅವರ ಪತಿಯಾಗಿರ್ತಕ್ಕಂಥ ಆಸಫ್ ಅಲಿ. ಏನಪ್ಪ ಇದು ಹಿಂಗೆ? ಅದನ್ನು ನಾವು ಒಂದನೇ ಈ ಪ್ಯಾರದಲ್ಲೇ ನೋಡ್ತೀವಿ. ಅರುಣ ಅಂತಕ್ಕಂಥದ್ದು ಹಿಂದೂ ಇದೆ, ಆಸಫ್ ಅಲಿ ಅಂತಕ್ಕಂಥವ್ರು ಮುಸ್ಲಿಂ ಇದೆ, ಏನು ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ಈ ಒಂದನೇ ಪ್ಯಾರದಲ್ಲಿ ಅದು ಬರುತ್ತೆ, ಓದೋಣ, ನೋಡೋಣ. Read the following biography of this valiant woman whose remarkable achievement is attached in our history. ವಿದ್ಯಾರ್ಥಿಗಳೇ, ನಾವು ಇವರ ಬಯೋಗ್ರಫಿಯನ್ನ, ಇವರ ಆತ್ಮ ಕಥೆಯನ್ನ, ಇವರ ಎಲ್ಲ ಮಾಹಿತಿಯನ್ನ ನಾವು ಓದಿದ್ರೆ ಭಾರತದ ಇತಿಹಾಸದಲ್ಲಿ ಇವ್ರದ್ದು ಕೂಡ ಸ್ಥಾನ ಇದೆ. ಭಾರತದ ಇತಿಹಾಸದಲ್ಲಿ ಇವರ ಸ್ಥಾನ ಏನಿದೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. Known as the grand old lady of the independence movement, Aruna Asaf Ali was a fiery leader who plunged headlong into politics at a time when the freedom struggle was raging and the youth were laying down their lives for the country's independence. Born into the Orthodox Hindu Bengali family in 1909 at Kalka in Haryana, Aruna broke conventions at the age of 19 to marry Asaf Ali, a prominent figure in the freedom struggle and 20 years her senior. Her marriage brought her face to face with the freedom struggle and social service which she pursued throughout her life. ವಿದ್ಯಾರ್ಥಿಗಳೇ, ನಾವು ಈ ಪ್ಯಾರದಲ್ಲಿ ಅವರ ಬಾಲ್ಯದ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ. ಇವರನ್ನ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ಕರೀತಾರೆ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಟೈಟಲ್ ಇದೆ. ರಾಷ್ಟ್ರಪಿತ ಅಂತ ಯಾರನ್ನು ಕರೀತಾರೆ? ಹೌದು, ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕರೀತಾರೆ. ನೋಡಿ, ಬಹಳಷ್ಟು ಹೆಸರುಗಳಿದ್ದಾವೆ, ಬಹಳಷ್ಟು ಹೆಸರು. ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಅರುಣಾ ಆಸಫ್ ಅಲಿ ಅವರನ್ನ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ಕರೀತಾರೆ. ಅವರು ಆ ರೀತಿಯಾಗಿ ಇವರು ಕೆಲಸ ಮಾಡಿದರು. ಅರುಣಾ ಆಸಫ್ ಅಲಿ ವಾಸ್ ಎ ಫೇರಿ ಲೀಡರ್ ಹೂ ಪ್ಲಂಜ್ಡ್ ಹೆಡ್ಲಾಂಗ್ into politics at the time when the freedom struggle was raging. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಫೇರಿ ಅನ್ನೋದಕ್ಕೆ ಕೆಳಗಡೆ ಮೀನಿಂಗ್ ಕೊಟ್ಟಿದ್ದಾರೆ, ಹ್ಯಾವಿಂಗ್ ಎ ಗ್ರೇಟ್ ಡೀಲ್ ಆಫ್ ಎನರ್ಜಿ ಅಂತೇಳಿ. ಹ್ಯಾವಿಂಗ್ ಎ ಗ್ರೇಟ್ ಡೀಲ್ ಆಫ್ ಎನರ್ಜಿ. ಶಕ್ತಿ ಅಂದ್ರೆ ಕೇವಲ ದೈಹಿಕ ಶಕ್ತಿ ಅಲ್ಲ, ಆ ಮಾನಸಿಕ ಶಕ್ತಿ ಕೂಡ ಆಗಿರ್ಬೋದು. ಅವರು ಅತ್ಯಂತ ಪ್ರತಿಭಾನ್ವಿತ ನಾಯಕರಾಗಿದ್ರು ಎಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಬಹುದು. ಯಾವುದು? ಆ ರಾಜಕೀಯ ವಿಷಯದಲ್ಲಿ ಮತ್ತು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರತಿಭಾನ್ವಿತ ಮುಖಂಡರಾಗಿ, ನಾಯಕರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನೆನಪು ಮಾಡ್ಕೊಂತಿದ್ವಿ. ಅಂಡ್ ಫ್ರೀಡಮ್ ಸ್ಟ್ರಗಲ್ ವಾಸ್ ರೇಗಿಂಗ್. ನೋಡಿ, ಆ ಭಾರತದ ಸ್ವಾತಂತ್ರ್ಯ ಹೋರಾಟ ಅತ್ಯಂತ ನೋಡು ಪೀಕ್ ಮೂಮೆಂಟ್ ಅಂತ ಕರಿತೀವಿ ನಾವು. ಒಳ್ಳೆಯ ಸಮಯ, ಸೂಕ್ತ ಸಮಯ ಅಥವಾ ಜಾಗೃತ ಸಮಯ ಅಲ್ಲಿ ಕೊಟ್ಟಿದ್ದಾರೆ. ರೇಗಿಂಗ್ ಅಂತ, ಫಿಲ್ಡ್ ವಿತ್ ಆಂಗರ್ ಅಂತ, ಅತ್ಯಂತ ಕೋಪ, ಉದ್ವಿಗ್ನ, ಆವೇಶದ ಸಂದರ್ಭ ಅಂತ ಕರಿತೀವಿ. ಅಂತಹ ಸಮಯದಲ್ಲಿ ಇವರು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರು. And the youth were laying down their lives for the country's independence. ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಯುವಕರು ಪ್ರಾಣಾರ್ಪಣೆ ಮಾಡಿದರು, ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಅಂತಹ ಸಂದರ್ಭದಲ್ಲಿ ಇವರು ಭಾರತದ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ್ರು. Born into the Orthodox Hindu Bengali family in 1909 at Kalka in Haryana. ವಿದ್ಯಾರ್ಥಿಗಳೇ, ಇಲ್ಲಿ ಅವರು ಯಾವಾಗ ಜನಿಸಿದ್ರು, ಎಲ್ಲಿ ಜನಿಸಿದ್ರು ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಕೊಡಲಾಗಿದೆ. ಅವರು 1909ರಲ್ಲಿ ಹರಿಯಾಣದ ಕಲ್ಕಾ ಎಂತಕ್ಕಂಥ ಸ್ಥಳದಲ್ಲಿ, ಹರಿಯಾಣದ ಕಲ್ಕಾ ಎಂತಕ್ಕಂಥ ಸ್ಥಳದಲ್ಲಿ ಅವರು ಸಂಪ್ರದಾಯಸ್ಥ
ಹಿಂದೂ ಬೆಂಗಾಳಿ ಕುಟುಂಬದಲ್ಲಿ ಅವರು ಜನಿಸಿದರು. ನೋಡಿ, ಅರುಣಾ ಎಂತಕ್ಕಂಥ ಹೆಸರು, ಅರುಣಾ ಎಂತಕ್ಕಂಥ ಬಾಲಕಿ 1909 ಹರಿಯಾಣದ ಕಲ್ಕತ್ತಾದಲ್ಲಿ ಬಂಗಾಳದ ಹಿಂದೂ ಬೆಂಗಾಳಿ ಫ್ಯಾಮಿಲಿಯಲ್ಲಿ ಅವರು ಜನಿಸಿದರು. ಹಿಂದೂ ಕುಟುಂಬದಲ್ಲಿ ಜನಿಸಿದರು ಕೂಡ ಅರುಣಾ ಬ್ರೋಕ್ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ 19. ನೋಡಿ, ಕೇವಲ ಅವರು 19 ವರ್ಷದಲ್ಲಿ ಆ ಎಲ್ಲ ಸಂಪ್ರದಾಯಗಳನ್ನ ಮುರಿದಾಕಿದ್ರು. ನೋಡಿ, ಕನ್ವೆನ್ಷನ್ಸ್ ಕೆಳಗೆ ಕೊಟ್ಟಿದ್ದಾರೆ. ಡೂಯಿಂಗ್ ಥಿಂಗ್ಸ್ ದ ವೇ ಮೋಸ್ಟ್ ಪೀಪಲ್ ಕನ್ಸಿಡರ್ ಟು ಬಿ ರೈಟ್ ಅಂತೇಳಿ. ಅದನ್ನ ನಾವು ಕನ್ನಡದಲ್ಲಿ ಕರೆದಾದ್ರೆ ಸಂಪ್ರದಾಯ, ಎಲ್ಲ ಜನರು ಒಪ್ಪಿ ಮುಂದುವರಿಸಿರ್ತಕ್ಕಂಥ ಸಂಪ್ರದಾಯ. ಆದ್ರೆ ಇವರು ಆ ಸಂಪ್ರದಾಯವನ್ನ ಮುರಿದಾಕಿದ್ರು. ಹೆಂಗ್ ಸಂಪ್ರದಾಯ ಮುರಿದ್ರು? ಮುಸ್ಲಿಂ ಹುಡುಗನನ್ನ ಮದುವೆಯಾಗುವುದರ ಮೂಲಕ ಹಿರಿಯರ ಸಂಪ್ರದಾಯವನ್ನು ಮುರಿದ್ರು. ಯಾರನ್ನ ಮದುವೆ ಆದ್ರು ಇವರು? ಆಸಫ್ ಅಲಿ ಅಂತಕ್ಕಂಥ ತನಗಿಂತ 20 ವರ್ಷ ಸೀನಿಯರ್ ಆಗಿರ್ತಕ್ಕಂಥವ್ರು. ನೋಡಿ ಏನಂತ ಕೊಟ್ಟಿದ್ದಾರೆ: ಟು ಮ್ಯಾರಿ ಆಸಫ್ ಅಲಿ, ಎ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್ and 20 years her senior. ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮತ್ತು ತನಗಿಂತ 20 ವರ್ಷ ಹಿರಿಯರಾಗಿರ್ತಕ್ಕಂಥ ಆಸಫ್ ಅಲಿಯನ್ನ ಮದುವೆಯಾಗೋದರ ಮೂಲಕ ತಮ್ಮ ಸಂಪ್ರದಾಯವನ್ನು ಮುರಿದು ಧಿಕ್ಕರಿಸಿ ಅವರು ಆ ಮುಸ್ಲಿಂ ಯುವಕನನ್ನ ಮದುವೆ ಆಗ್ತಾರೆ. ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್. ಇಲ್ಲಿ ಅವರು ಮದುವೆ ಆಗಿದ್ದರಿಂದ ಆ ಸ್ವಾತಂತ್ರ್ಯ ಹೋರಾಟ ಇನ್ನೂ ಹತ್ರ ಆಯಿತು. ಯಾಕಪ್ಪ ಅಂತಂದ್ರೆ ಗಂಡ ಕೂಡ ಸ್ವಾತಂತ್ರ್ಯ ಹೋರಾಟಗಾರ, ಅವರನ್ನ ಮದುವೆ ಆಗಿದ್ದರಿಂದ ಇವ್ರಿಗೂ ಕೂಡ ಭಾಗ್ಯ ಲಭಿಸಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ಕೂಡ ಪಾಲ್ಗೊಳ್ಳತಕ್ಕಂಥ ಅವಕಾಶ ದೊರೆಯಿತು. ಹೌದು. ಆ್ಯಂಡ್ ಸೋಷಿಯಲ್ ಸರ್ವಿಸ್ ವಿಚ್ ಶಿ ಪರ್ಸ್ಯೂಡ್ ಥ್ರೂ ಔಟ್ ಅ ಲೈಫ್. ಅಲ್ಲದೆ ಕೇವಲ ಫ್ರೀಡಮ್ ಸ್ಟ್ರಗಲ್ ಅಷ್ಟೇ ಅಲ್ಲ, ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಮತ್ತು ಅನುಸರಿಸ್ತಕ್ಕಂಥದ್ದು. ನೋಡಿ, ಪರ್ಸ್ಯೂಡ್ ಅಂತಂದ್ರೆ ಅನುಸರಣೆ ಮಾಡ್ತಕ್ಕಂಥದ್ದು. ಮಾದರಿ ಅಂತ ಕರಿತೀವಿ ನಾವು. ಅವ್ರನ್ನ ನೋಡಿ ಅವರನ್ನ ಅನುಸರಣೆ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ಅವರು ಇದ್ರು. ಮದುವೆ ಆಗಿದ್ದರಿಂದ ಫ್ರೀಡಮ್ ಸ್ಟ್ರಗಲ್ ಆಗಿರ್ಬೋದು, ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಅವೆರಡೂ ಕೂಡ ಅವರಿಗೆ ಹತ್ರ ಆಗ್ತವೆ. ವಿದ್ಯಾರ್ಥಿಗಳೇ, ನಾವು ಮುಂದಿನ ಪ್ಯಾರಕ್ಕೆ ಹೋಗೋಣ. Aruna Asaf Ali's first major political involvement was during the Salt Satyagraha, when she addressed the public meetings and led processions. She was prosecuted in Delhi and on her refusal to furnish security for good behavior was sentenced to 1 year imprisonment. A few months later, when most political prisoners were being released, she was not released until a public agitation was launched in her support. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ನಾವು ಈ ಪ್ಯಾರದಲ್ಲಿ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಮುಖ್ಯವಾಗಿ ಅರುಣಾ ಆಸಫ್ ಅಲಿ ಅವರು ಯಾವಾಗಿಂದ ಪ್ರಚಾರಕ್ಕೆ ಬಂದರು, ಅವರ ಪ್ರಮುಖ ರಾಜಕೀಯ ಘಟನೆ ಯಾವುದು? ಇಲ್ಲಿ ಅರುಣಾ ಆಸಫ್ ಅಲಿ ಅವರ ಪ್ರಮುಖವಾಗಿರ್ತಕ್ಕಂಥ ನೋಡಿ ಮೇಜರ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅಂತ ಕರೀತಾರೆ. ಮೇಜರ್ ಅಪೋಸಿಟ್ ಮೈನರ್. ವೆರಿ ಗುಡ್. ಹೌದು. ಅದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ ಅಂತಂದ್ರೆ ಸಾಲ್ಟ್ ಸತ್ಯಾಗ್ರಹ. ಗೊತ್ತಿದೆ ನಿಮಗೆ ವಿದ್ಯಾರ್ಥಿಗಳೇ, ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಗೊತ್ತಿದೆ. ಉಪ್ಪಿನ ಸತ್ಯಾಗ್ರಹವನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡಲಾಗ್ತದೆ. ಸಬರಮತಿ ಆಶ್ರಮದಿಂದ ಪ್ರಾರಂಭವಾಗಿ ಗುಜರಾತಿನ ದಂಡಿ ಎಂಬಲ್ಲಿಯವರೆಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದ್ರ ಮೂಲಕ ಅವರು ಮೆರವಣಿಗೆಯನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ದಂಡಿಯಲ್ಲಿ ಹೋಗಿ ಆ ಉಪ್ಪನ್ನು ತಯಾರು ಮಾಡೋದ್ರ ಮೂಲಕ ಬ್ರಿಟಿಷರು ವಿಧಿಸಿರ್ತಕ್ಕಂಥ ತೆರಿಗೆಯನ್ನು ಧಿಕ್ಕರಿಸಿ
ಅವರು ಉಪ್ಪನ್ನು ತಯಾರು ಮಾಡ್ತಾರೆ. ಅದನ್ನು ನಾವು ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಇತಿಹಾಸದಲ್ಲಿ ಕಲಿತೀವಿ ನಾವು. ಹೌದು. ಅಲ್ಲದೆ ಅಂತಹ ಸಂದರ್ಭದಲ್ಲಿ ಇವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರಿಂದ ಅಡ್ರೆಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಸಾರ್ವಜನಿಕವಾಗಿ ಭಾಷಣಗಳನ್ನು ಮಾಡ್ತಕ್ಕಂಥದ್ದು, ಬ್ರಿಟಿಷರ ವಿರುದ್ಧವಾಗಿ, ಬ್ರಿಟಿಷರ ಅನ್ಯಾಯದ ಆಡಳಿತ, ದುರಾಡಳಿತ ಮತ್ತು ನಮ್ಮನ್ನು ಕ್ರೂರವಾಗಿ ಆಳ್ತಕ್ಕಂಥ ವಿಧಾನವನ್ನ ಎತ್ತಿಡಿದು ಬ್ರಿಟಿಷರ ವಿರುದ್ಧವಾಗಿ ಅವಳು ಸಾರ್ವಜನಿಕವಾಗಿ ಮಾತಾಡಿದ್ದರಿಂದ ಅರುಣಾ ಆಸಫ್ ಅಲಿಯವನ್ನ ಬಂಧಿಸಲಾಗ್ತದೆ. ಹೌದು. ಶಿ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ ಅಂಡ್ ಆನ್ ಹರ್ ರೆಫ್ಯೂಸಲ್ ಟು ಫರ್ನಿಶ್ ಎ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್. ಇಲ್ಲಿ ಅವಳನ್ನು ಬಂಧಿಸಲಾಗ್ತದೆ. ಕೆಳಗಡೆ ಪರ್ಸಿಕ್ಯೂಟೆಡ್ ಅಂತ ಅನ್ನೋದು ಮೀನಿಂಗ್ ಕೊಟ್ಟಿದ್ರೆ ಅಫಿಷಿಯಲಿ ಚೇಂಜ್ಡ್ ವಿತ್ ಎ ಕ್ರೈಮ್ ಇನ್ ಎ ಕೋರ್ಟ್ ಅಂತೇಳಿ ವಿಚಾರಣೆಗೊಳಪಡಿಸ್ತಕ್ಕಂಥದ್ದು. ಪ್ರಾಸಿಕ್ಯೂಟೆಡ್ ಅಂದ್ರೆ ವಿಚಾರಣೆಗೊಳಪಡಿಸ್ತಕ್ಕಂಥದ್ದು. ಅವಳನ್ನು ವಿಚಾರಣೆ ಒಳಪಡಿಸ್ತಾರೆ. ಅಲ್ಲದೆ ಅವಳಿಗೆ ಭದ್ರತೆ ಕೊಡಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಅವಳ ವರ್ತನೆ ಬ್ರಿಟಿಷರ ವಿರುದ್ಧವಾಗಿರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವಳಿಗೆ ಭದ್ರತೆ ಕೊಡಲ್ಲ ಅಂತೇಳಿ ಅವಳನ್ನ ಸೆರೆಮನೆಗೆ ತಳ್ಳುತ್ತಾರೆ. ಇಂಪ್ರಿಸನ್ಮೆಂಟ್ 1 year ಇಂಪ್ರಿಸನ್ಮೆಂಟ್, 1 ವರ್ಷಗಳ ಕಾಲ ಸೆರೆಮನೆಗೆ ತಳ್ಳುತ್ತಾರೆ. ಎ ಫ್ಯೂ ಮಂತ್ಸ್ ಲೇಟರ್, ಕೆಲವೇ ತಿಂಗಳುಗಳ ನಂತರ, when most political prisoners were being released, ಬಹುತೇಕ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಿಡುಗಡೆ ಮಾಡಲಾಗ್ತದೆ. ಆದರೆ ಅರುಣಾ ಆಸಫ್ ಅಲಿ ಅವರನ್ನ ರಿಲೀಸ್ ಮಾಡಲ್ಲ. ಶಿ ವಾಸ್ ನಾಟ್ ರಿಲೀಸ್ಡ್ ಅಂಟಿಲ್ ಎ ಪಬ್ಲಿಕ್ ಎಜಿಟೇಷನ್ ವಾಸ್ ಲಾಂಚ್ಡ್ ಇನ್ ಹರ್ ಸಪೋರ್ಟ್. ನೋಡಿ ಎಷ್ಟು ಅವರು ಪ್ರಭಾವವನ್ನು ಗಳಿಸ್ಕೊಂಡಿದ್ರು, ಎಷ್ಟು ಅವರು ಪ್ರಭಾವವನ್ನ ಗಳಿಸ್ಕೊಂಡಿದ್ರು. ಎಲ್ಲ ನಾಯಕರನ್ನ ಬಿಡುಗಡೆ ಮಾಡ್ತಾರೆ, ಆದರೆ ಅರುಣಾ ಆಸಫ್ ಅಲಿ ಅವರನ್ನ ಬಿಡುಗಡೆ ಮಾಡಲ್ಲ. ಆಗ ಸಾರ್ವಜನಿಕರು ಬ್ರಿಟಿಷರ ವಿರುದ್ಧ ಚಳವಳಿಯನ್ನು ಮಾಡ್ತಾರೆ, ದಂಗೆಯನ್ನು ಹೇಳ್ತಾರೆ. ಆಗ ಅರುಣಾ ಆಸಫ್ ಅಲಿ ಅವರನ್ನ ರಿಲೀಸ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ನಾವು ನೆಕ್ಸ್ಟ್ ಪ್ಯಾರಕ್ಕೆ ಹೋಗೋಣ. In 1932, she was again arrested and put in the Delhi jail, where she went on a hunger strike to protest against the callous treatment of the political prisoners. Her demands were conceded, but she was transferred to Ambala jail, where she was kept in solitary confinement. After her release, she stayed away from the movement for 10 years. ವಿದ್ಯಾರ್ಥಿಗಳೇ, ಇಲ್ಲಿ 1932ರಲ್ಲಿ ಅರುಣಾ ಆಸಫ್ ಅಲಿ ಅವರನ್ನ ಮತ್ತೊಮ್ಮೆ ಬಂಧಿಸಲಾಗ್ತದೆ. ನೋಡಿ, ಅಗೇನ್ ಅರೆಸ್ಟೆಡ್ ಅಂಡ್ ಪುಟ್ ಇನ್ ಎ ಡೆಲ್ಲಿ ಜೈಲ್. ಅವರನ್ನ ದೆಹಲಿಯ ಜೈಲಲ್ಲಿ ಅವಳನ್ನ ಬಂಧಿಸಿ ಇಡಲಾಗ್ತದೆ. ಯಾಕಪ್ಪ ಅಂತಂದ್ರೆ ಶಿ ವೆಂಟ್ ಆನ್ ಎ ಹಂಗರ್ ಸ್ಟ್ರೈಕ್. ನೋಡಿ, ಉಪವಾಸ ಸತ್ಯಾಗ್ರಹ. ಯಾರ ವಿರುದ್ಧವಾಗಿ? ಆ ಬ್ರಿಟಿಷರ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾಳೆ. ಯಾಕಪ್ಪ ಅಂತಂದ್ರೆ ಕಾಲಸ್ ಟ್ರೀಟ್ಮೆಂಟ್ ಆಫ್ ಪೊಲಿಟಿಕಲ್ ಪ್ರಿಸನರ್ಸ್. ಕಾಲಸ್, ವೆರಿ ಕ್ರಿಯಲ್. ಕಲಸ್ ಮೀನ್ಸ್ ವೆರಿ ಕ್ರಿಯಲ್. ಆ ರಾಜಕೀಯ ಕೈದಿಗಳನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಂತ ಇರ್ತಾರೆ. ಹೀಗಾಗಿ ಅದರ ವಿರುದ್ಧವಾಗಿ ಇವಳು ಅರುಣಾ ಆಸಫ್ ಅಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದರಿಂದ ಮತ್ತೊಮ್ಮೆ ಅವಳನ್ನ ಬಂಧಿಸಲಾಗ್ತದೆ. ಹರ್ ಡಿಮ್ಯಾಂಡ್ಸ್ ವರ್ ಕನ್ಸಿಡರ್ಡ್. ನೋಡಿ, ಅವಳ ಬೇಡಿಕೆಗಳನ್ನ ಒಪ್ತಾರೆ. ಹೌದು, ಕನ್ಸಿಡರ್ಡ್ ಅಂದ್ರೆ ಟು ಗಿವ್ ಇನ್ ಅಂತೇಳಿ ಬಿಟ್ಬಿಡೋದು, ಅಥವಾ ಬಿಟ್ಬಿಡ್ತಕ್ಕಂಥದ್ದು. ಏನು ಬ್ರಿಟಿಷರು ರಾಜಕೀಯ ಕೈದಿಗಳನ್ನ ಕ್ರೂರವಾಗಿ ನಡೆಸ್ಕೊಳ್ತಿದ್ರಲ್ಲ, ಅದನ್ನು ಬಿಡ್ತಕ್ಕಂಥದ್ದು, ಅಂದ್ರೆ ಸಭ್ಯವಾಗಿ ನಡೆಸ್ಕೊಳ್ತಕ್ಕಂಥದ್ದು. ಅವಳ ಬೇಡಿಕೆ ಈಡೇರಿತು. ಆದರೆ ಬಟ್ ಶಿ ವಾಸ್ ಟ್ರಾನ್ಸ್ಫರ್ಡ್ ಟು ಅಂಬಾಲಾ ಜೈಲ್.
ಆದರೆ ಅವಳನ್ನ ಅಂಬಾಲ ಜೈಲಿಗೆ ವರ್ಗಾವಣೆ ಮಾಡಲಾಯಿತು. ವೇರ್ ಶಿ ವಾಸ್ ಕೆಪ್ಟ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್. ನೋಡಿ, ಅಲ್ಲಿ ಅವಳನ್ನು ಏಕಾಂಗಿಯಾಗಿ ಜೈಲಲ್ಲಿ ಇಟ್ಟರು. ಏಕಾಂಗಿಯಾಗಿ, ಅದು ಬಹಳ ಕಷ್ಟ. ಅದು ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದಕ್ಕೆ ಕೆಳಗಡೆ ಮೀನಿಂಗ್ ಕೊಡಲಾಗಿದೆ. ಎ ಪನಿಷ್ಮೆಂಟ್ ಇನ್ ವಿಚ್ ದ ಪ್ರಿಸನರ್ಸ್ ಇಸ್ ಕೆಪ್ಟ್ ಅಲೋನ್ ಇನ್ ಎ ಸೆಪರೇಟ್ ಸೆಲ್ ಅಂತೇಳಿ. ಗುಂಪಿನಲ್ಲಿ ಇಡ್ತಕ್ಕಂಥದ್ದಲ್ಲ, ಒಂಟಿಯಾಗಿ ಏಕಾಂಗಿಯಾಗಿ ಒಂದೇ ಕೋಣೆಯಲ್ಲಿ ಆಗ್ತಕ್ಕಂಥದ್ದು, ಯಾರ ಸಂಪರ್ಕವೂ ಕೂಡ ಬೀಳದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು. ಅದು ಬಹಳ ಹಿಂಸೆ. ಅದು ಬಹಳ ಹಿಂಸೆ. ವಿದ್ಯಾರ್ಥಿಗಳೇ, ಇಲ್ಲಿ ಅರುಣಾ ಆಸಫ್ ಅಲಿ ಅವರು ನೆಹರು ಅವ್ರ ಜೊತೆ ಇದ್ದಾರೆ, ಕೆಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊತೆಗಿದ್ದಾರೆ. ನೋಡಿ, ಅವರು ಮಹಾನ್ ವ್ಯಕ್ತಿಗಳ ಜೊತೆಗೆಲ್ಲ ಸಾಕಷ್ಟು ಒಡನಾಟ ಇತ್ತು. ಜೊತೆಗೆ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇಲ್ಲಿ 1 ವರ್ಷ ಆದಮೇಲೆ ಅವರನ್ನ ರಿಲೀಸ್ ಮಾಡಲಾಗ್ತದೆ. ಅಲ್ಲಿವರೆಗೆ ಅದಾದ್ಮೇಲೆ ಸುಮಾರು 10 ವರ್ಷಗಳ ಕಾಲ ಅವರು ರಾಜಕೀಯದಿಂದ ದೂರ ಇರ್ತಾರೆ. ಇಲ್ಲಿ ಅವರು ಅಂಬಾಲ ಜೈಲಿಂದ ರಿಲೀಸ್ ಆದ್ಮೇಲೆ ಸುಮಾರು 10 ವರ್ಷಗಳ ಕಾಲ ಶಿ ಸ್ಟೇಡ್ ಅವೇ ಫ್ರಮ್ ದ ಮೂಮೆಂಟ್ ಫಾರ್ 10 years. ಅಲ್ಲಿ ಯಾವುದೇ ಕಾರಣ ಇಲ್ಲ, ಯಾವುದೇ ಒಂದು ಕಾರಣ ಇರಬೇಕು. ಆದ್ರಿಂದ ಅವರು ಸುಮಾರು 10 ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟದಿಂದ ದೂರ ಇರ್ತಾರೆ. ಮತ್ತೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಸ್ವಾತಂತ್ರ್ಯದ ನಂತರವೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ. ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ಇನ್ 1942. She attended the Bombay Congress sessions along with her husband, during which the Quit India resolution was passed on 8 August. The committee had planned the hoisting of the tricolor at Gohali Tank Maidan, but the British got wind of the plan and arrested the top leaders, including Gandhiji, a few hours before the event. What followed is best described in our own words. My husband and I were not in the least surprised when in the early hours of the August 9th, the police knocked on the door of the flat where we were staying. When they announced Asaf Sahib's arrest, I asked, "What about me?" "There is no warrant for you, ma'am," I was told. ವಿದ್ಯಾರ್ಥಿಗಳೇ, 1942ರಲ್ಲಿ ಆಗಿರ್ತಕ್ಕಂಥ ಘಟನೆ ಅವರ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂತು. ಅಲ್ಲದೆ ಅವರ ಘನತೆಯನ್ನ, ಗೌರವವನ್ನ ಮತ್ತು ರಾಜಕೀಯ ಒಂದು ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಪರಿಚಯಿಸ್ತಕ್ಕಂಥದ್ದು. ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ಇನ್ 1942. ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಮುಖ ಘಟನೆ 1942ರಲ್ಲಿ ನಡೀತು. She attended the Bombay Congress session along with her husband, during which the Quit India resolution was passed on 8 August. ಇಲ್ಲಿ ಅವರು 1942ರಲ್ಲಿ ಆ ಬಾಂಬೆಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. 1942 ಆಗಸ್ಟ್ 8ರಂದು ಬಾಂಬೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಿದೆ. ಅಂತಹ ಅಧಿವೇಶನದಲ್ಲಿ ಅರುಣಾ ಆಸಫ್ ಅಲಿ ಅವರು ತಮ್ಮ ಪತಿಯೊಂದಿಗೆ ಅದರಲ್ಲಿ ಭಾಗಿಯಾಗ್ತಾರೆ. ಹೌದು, ಅಲ್ಲದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಒಂದು ಪಾಸ್ ಮಾಡ್ತಾರೆ. ಅದರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಆ ಸಭೆಯಲ್ಲಿ ಕೈಗೊಳ್ಳಲಾಗ್ತದೆ. The committee had planned the hoisting of the tricolor at Gohali Tank Maidan, but the British got wind of the plan and arrested the top leaders, including Gandhiji, a few hours before the event. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಅವರು ಗೋಹಲಿ ಟ್ಯಾಂಕ್ ಮೈದಾನ ಇರ್ತಕ್ಕಂಥ ಸ್ಥಳದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು. ಆ ಗೋಹಲ್ಲಿ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಸಂಪೂರ್ಣ ಸ್ವರಾಜ್ಯದ ಘೋಷಣೆ
ಮತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂತಕ್ಕಂಥ ಚಳುವಳಿಯನ್ನ ಆರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಕೈಗೊಳ್ಳಲಾಗ್ತದೆ. ಇದು ಸ್ವಲ್ಪ ಹೊತ್ತಿನಲ್ಲಿ ಈ ಸುದ್ದಿ ಗಾಳಿ ಸುದ್ದಿ ಅಂತ ಕರೀತಾರೆ. ಗಾಟ್ ವಿಂಡ್ ಆಫ್ ಮೀನ್ಸ್ ಗಾಟ್ ದ ಕ್ಲೂ ಆಫ್ ಆನ್ ಐಡಿಯಾ, ಮುಂದೆ ಏನ್ ಪ್ಲಾನ್ ಮಾಡ್ತಾರೆ ಎಂತಕ್ಕಂಥ ಸುದ್ದಿ. ಹೌದು, ಅಂತಹ ಸುದ್ದಿ ತಕ್ಷಣ ಬ್ರಿಟಿಷರಿಗೆ ಗೊತ್ತಾಗ್ತದೆ. ಆ ಬ್ರಿಟಿಷರು ಏನ್ ಮಾಡ್ತಾರೆ, ಇರ್ತಕ್ಕಂಥ ಪ್ರಮುಖ ಲೀಡರ್ಸ್ ಅನ್ನ, ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ, ಅಲ್ಲಿ ಪ್ರಮುಖ ಮುಖಂಡರನ್ನ ಬಂಧಿಸಿಬಿಡ್ತಾರೆ. ಹೌದು, ಸಭೆ ಮುಕ್ತಾಯ ಆಗ್ತದೆ. ಸಭೆ ಆದ ತಕ್ಷಣ 8ನೇ ತಾರೀಕು ಸಾಯಂಕಾಲನೇ ಅವರನ್ನ ಬಂಧಿಸಲಾಗ್ತದೆ. ನೋಡಿ, ಅಲ್ಲಿಗೆ ಮುಗಿಯಲ್ಲದು, ಬಹಳ ಚೆನ್ನಾಗಿದೆ. ಮುಂದೆ ವಾಟ್ ಫಾಲೋಡ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಅವರ್ ಓನ್ ವರ್ಡ್ಸ್. ಇಲ್ಲಿ ಅವರೇ ತಮ್ಮ ಮಾತುಗಳಲ್ಲಿ ಅವ್ರು ಹೇಳ್ತಾರೆ, ಅರುಣಾ ಆಸಫ್ ಅಲಿ ಅವರು ಮುಂದೆ ಏನ್ ನಡೀತದೆ. ಮೈ ಹಸ್ಬೆಂಡ್ ಅಂಡ್ ಐ ವರ್ ನಾಟ್ ಇನ್ ದ ಲೀಸ್ಟ್ ಸರ್ಪ್ರೈಸ್ಡ್. ಇಲ್ಲಿ ಅರುಣಾ ಆಸಫ್ ಅಲಿ ಅವರು ಮತ್ತು ಅವರ ಪತಿಯಾಗಿರ್ತಕ್ಕಂಥ ಆಸಫ್ ಅಲಿ ಅವರು ಅರೆಸ್ಟ್ ಮಾಡಿರ್ತಕ್ಕಂಥ ಲಿಸ್ಟ್ ನಲ್ಲಿ ಇರಲಿಲ್ಲ. ಅದು ಇವರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ವೆನ್ ಇನ್ ದ ಅರ್ಲಿ ಅವರ್ಸ್ ಆಫ್ ದ ಆಗಸ್ಟ್ 9th, ನೋಡಿ ಇಲ್ಲಿ ಆಗಸ್ಟ್ 9th ಬೆಳಿಗ್ಗೆ ಆಗಸ್ಟ್ 9ನೇ ತಾರೀಕು 1942ರಲ್ಲಿ ಬೆಳಗಿನ ಜಾವ ಅವರು ಪೊಲೀಸರು ಬರ್ತಾರೆ. ದ ಪೊಲೀಸ್ ನಾಕ್ಡ್ ಆನ್ ದ ಡೋರ್ ಆಫ್ ದ ಫ್ಲಾಟ್ ವೇರ್ ವಿ ವರ್ ಸ್ಟೇಯಿಂಗ್. ನಾವು ಉಳ್ಕೊಂಡಿರ್ತಕ್ಕಂಥ ಒಂದು ಕೊಠಡಿಗೆ ಬಂದು ಪೊಲೀಸು ಡೋರನ್ನ ತಟ್ತಾರೆ. ಹೌದು, ಡೋರನ್ನ ನಾಕ್ ಮಾಡ್ತಾರೆ. ವೆನ್ ದೇ ಅನೌನ್ಸ್ಡ್ ಆಸಫ್ ಸಾಹೇಬ್ ಅರೆಸ್ಟ್, ಅವರು ಹೇಳ್ತಾರೆ, ನೀವು ಅರೆಸ್ಟ್ ಆಗಿದ್ರಿ, ನಿಮ್ಮನ್ನ ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡಬೇಕು ಅಂತೇಳಿ ಆದೇಶವನ್ನು ತಂದಿದ್ದೇನೆ, ಆದ್ದರಿಂದ ನೀವು ಅರೆಸ್ಟ್ ಆಗ್ತೀರಿ. ಐ ಆಸ್ಕ್ಡ್, ನಾನು ಅವಾಗ ಕೇಳಿದೆ, ವಾಟ್ ಅಬೌಟ್ ಟು ಮೀ, ನನ್ನ ಕತೆ ಏನು ಅಂತೇಳಿ ನಾನು ಕೇಳಿದ್ನೆ. ಯಾರು ಹೇಳ್ತಾರೆ ಅದನ್ನ? ಅರುಣಾ ಆಸಫ್ ಅಲಿ ಅವ್ರು ಹೇಳ್ತಾರೆ. ದೇರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಡಮ್ ಐ ಟೋಲ್ಡ್. ನೋಡಿ, ಆ ಪೊಲೀಸ್ ಬಂದಿರತಕ್ಕಂಥ ಪೊಲೀಸ್ ಮ್ಯಾನು ಏನ್ ಹೇಳ್ತಾರೆ, ಇಲ್ಲ, ನಿಮಗೆ ವಾರೆಂಟ್ ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ವಾರೆಂಟ್ ಇಲ್ಲ ಅಂತ ಆ ಪೊಲೀಸ್ ಮ್ಯಾನು ಹೇಳ್ತಾರೆ. ಅಲ್ಲದೆ ಆಸಫ್ ಅಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಅವಕಾಶವನ್ನ ಅವರು ಸದುಪಯೋಗ ಪಡಿಸ್ಕೊಂತಾರೆ. ನಾವು ಮುಂದಿನ ವಿಡಿಯೋದಲ್ಲಿ ಅವ್ರು ಯಾವ ರೀತಿ ಸದುಪಯೋಗ ಆಗುತ್ತೆ, ಏನ್ ಮಾಡ್ತಾರೆ, ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಏನಾಗುತ್ತೆ, ಆ ಗಾಂಧೀಜಿ ಮತ್ತು ಇತರ ಪ್ರಮುಖರನ್ನ ಬಂಧಿಸಿ ಅವರು ಮೊಟಕುಗೊಳಿಸಿರ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾರ, ಆ ಎಲ್ಲವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಅವರ ಅನೇಕ ಚಿತ್ರಗಳನ್ನು ನಾವು ಕಾಣ್ಬೋದು. ಅರುಣಾ ಆಸಫ್ ಅಲಿ ಅವರು ಇಲ್ಲಿ ವಯಸ್ಸಾಗಿರ್ತಕ್ಕಂಥ ಸ್ಪೆಕ್ಟ್ ಹಾಕಿದ್ರಲ್ಲ, ವಯಸ್ಸಾದ್ಮೇಲೆ 65-70 ವರ್ಷ ಆದ್ಮೇಲೆ ಅವ್ರು ಹೆಂಗಿದ್ರು ಅಂತಕ್ಕಂಥದ್ದು, ಆ ಕಡೆ ಇನ್ನು ಯಂಗ್ ಏಜ್ ನಲ್ಲಿ ಹಿಂಗಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ನಾವು ಮುಂದಿನ ವಿಡಿಯೋದಲ್ಲಿ ಆ ಸಂಪೂರ್ಣ ಅರುಣಾ ಆಸಫ್ ಅಲಿ ಅವ್ರ ಬಗ್ಗೆ ಉಳಿದ ವಿಚಾರವನ್ನ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು.